ಇದು ಮಸಾಲೆ ಪೂರಿ. ಈ ಮಸಾಲೆ ಪೂರಿ ರೆಸಿಪಿ ನಿಮಗೆ ಹೇಳ್ಕೊಡ್ತೀನಿ. ಯಾವ ರೀತಿ ಮಾಡೋದ ರೋಡ್ ಸೈಡ್ ಸಿಗೋ ಮಸಾಲೆ ಪೂರಿ ಟೇಸ್ಟ್ ಬರ್ತೈತಿ. ಒಂದ್ಸಲ ಮಾಡ್ಕೊಂಡು ನೋಡೋಕ್ರೆ ಬರೀ ಮಾಡಿ ತೋರಿಸ್ತೀನಿ ನಿಮಗೂ ಒಂದ್ಸತಿ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ವೀನಾ ಭೀಮಾಶಂಕರ್ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದಾರೆ? ಆರಾಮ್ದಾಗ ತಿಳ್ಕೊಂಡು ನಾವು ಆರಾಮ್ತೀವಿ ನೋಡ್ರಿ. ಇವತ್ತು ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಜೊತೆ ಬಂದೀನಿ. ಇವತ್ತು ಮಸಾಲೆ ಪುರಿ ಮಾಡ್ಬೇಕಂತೇಳಿ ಇಬ್ಬರು ಮಕ್ಕಳು ಬಂದರು. ಅವ್ರಿಗೆ ಬಂದಾಗಿಂದ ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಮಳೆನೂ ಸಿಕ್ಕಾಪಟ್ಟೆ ಹತ್ತೈತಿ. ಅದಕ್ಕೆ ಸ್ವಲ್ಪ ಮಸಾಲೆ ಪುರಿ ಮಾಡ್ಬೇಕಂತೇಳಿ ಇವಾಗ ಇಲ್ಲಿ ವಟಾಣಿ ಪುರಿ ಹಾಕೀನಿ. ವಟಾಣಿ ಕುದಿ ಹಾಕೀನಿ, 1 ಕಪ್ ವಟಾಣಿ ಹಾಕೀನಿ. ಇದಕ್ಕೆ ನಾವು ಬಟಾಟೆ ಅಂತೀವಿ, ನೀವು ಆಲೂಗಡ್ಡೆ ಅಂತೀರಿ ಆ ಕಡೆ ಸೈಡ್. ಇದು ಆಲೂಗಡ್ಡೆ 4 ತೊಗೊಂಡಿವಿ. ಇದನ್ನು ಕಟ್ ಮಾಡಿ ಇದ್ರೊಳಗೆ ಹಾಕೋತೀನಿ, ಇದನ್ನು ಬೇಯಿಸ್ಕೊತೀನಿ. ನೋಡಿರಿ ಫ್ರೆಂಡ್ಸ, ನಮ್ಮಲ್ಲಿ ಮಳೆ ಹೆಂಗೆ ಹತ್ತೈತಿ. ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಐತಿ ನೋಡ್ರಿ. ಯಾವ ಥರ ಮಳೆ ಜೋರು ಅಂದರೆ ಜೋರು ಹತ್ತೈತಿ. ಸ್ವಲ್ಪ ಬಿಡ್ತೈತಿ, ಚಲೋ ಬಿಡ್ತೈತಿ, ಚಲೋ ಹೋಗ್ತೈತಿ. ಇವ ಫ್ರೆಂಡ್ಸ ಕಟ್ ಮಾಡ್ಕೊಂಡು ಅದ್ರೊಳಗೆ ಹಾಕೊಂಡು ಬೇಗ ಕುದಿತಾವೆ. ಅದೊಂದು ಸ್ವಲ್ಪ 2 ಕುದಿ ಕುದ ನಂತರ ಇವು ಆಲೂಗಡ್ಡೆ ಹಾಕೊಂಡು ಅದ್ರಾಗ ಅಂದ್ರೆ ಸ್ವಲ್ಪ ಬಿರಿಸಿದವು. ಒಂದು ಸ್ವಲ್ಪ ಹಣ್ಣಂಗೆ ಕುದ್ರೆ ಚಲೋ ಆಗ್ತಾವೆ. ಕುಕ್ಕರ್ನೇ ಇಟ್ಕೋಬೇಕನ್ನೇ ಇನ್ನು ತೊಳೆದಿಲ್ಲ, ಅದನ್ನ ಇನ್ನು ಕೆಲಸಕ್ಕೆ ಬರೋಕ್ಕೆ ಟೈಮ್ ಆಗ್ತೈತಿ. ಅದಕ್ಕೆ ಇದ್ರೊಳಗೆ ಇಟ್ಕೊಂಡು ಪಾತ್ರೆಯೊಳಗೆ ಅದೊಂದು 2 ಕುದಿ ಕುದ ನಂತರ ಇವು ಆಲೂಗಡ್ಡೆ ಸೇರಿಸ್ಕೊಂಡ್ಬಿಡೋಣ. ಅದಕ್ಕೆ ಫ್ರೆಂಡ್ಸ ಇಬ್ಬರು ಮಕ್ಕಳು ಬಂದಾರು. ಪಾಪ 10 ದಿವಸ ಅಷ್ಟೇ ರಜೆ ಐತೆ ಅವಕ್ಕೆ. ದೊಡ್ಡಕ್ಕೆ ಬಂದ ಸ್ಯಾಟರ್ಡೆ ಬಂದಾಳು. ಇವತ್ತು 1 ವಾರ ಆಯಿತು ಬಂದ. ಸಣ್ಣ ಮಗಳು ಬಂದಾಳು. ಊಟ ಮಾಡಕತ್ತಾರೆ ಎಲ್ಲರೂ, ತಮ್ಮನ ಕರ್ಕೊಂಡಿಬ್ರು. ಅದಕ್ಕೆ ನಂದು ಊಟ ಆಯ್ತು. ಇವಾಗ ಮತ್ತು ಹೋಗಬೇಕು, ಕಾಳು ಬರತ್ತಾವ ಅಂಥೇಳಿ ಅನ್ನತ್ತಾರು. ಅದಕ್ಕೆ ಇನ್ನಷ್ಟು ಕುದಿ ಹಾಕಿ ಮಕ್ಕಳು ಹೇಳಿನಂದ್ರೆ ಅವ್ರು ನೋಡ್ಕೊತಿರ್ತಾರೆ. ನಾ ಹೋಗ್ತೇನೆ ಆ ಕಡೆ. ಬಂದ ಈವ್ನಿಂಗ ಮಾಡ್ತೀನಿ. ದೊಡ್ಡ ಮಗಳ ದಾರಿ ಇಲ್ಲೇ ಪಕ್ಕದಾಗ. ಆದರೆ ಯಾಕೋ ವಿಡಿಯೋದಾಗ ಬರೋಕೆ ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ತಾರಂತ ವಿಡಿಯೋದಾಗ ಬರೋಕೆ ಬೇಡ ಅಂತ ಅನ್ನತಾಳು. ಅದಕ್ಕೆ ಫ್ರೆಂಡ್ಸ ಇವಾಗಿದ್ದಾಗ ಕುದಿಯಾಕತ್ತೈತಿ. ಇನ್ನೊಂದು ಸ್ವಲ್ಪ ಕುದ ನಂತರ ನಾ ಈ ಬಟಾಟೆ ಸೇರಿಸ್ಕೊತೀನಿ. ದಿವ್ಯತೆನ ಕೆತ್ತ ಬಜ್ಜಿ ನೋಡೋರಂತೆ ಏನೇನು ಮಾಡತ್ತಾನೋ ಅಂಥೇಳಿ ನೋಡ್ರಿ. ಅವನು ಊಟದ ಪದ್ಧತಿ ಊಟಕ್ಕೆ ಬರ್ರಿ. ಏನು ಸಣ್ಣ ಮಗಳು ವಿಡಿಯೋದಾಗ ಬರೋಂಗಿಲ್ಲ ಅಂತ ಬೇಡ, ಇಬ್ಬರು ಬರೋಂಗಿಲ್ಲ ಇಷ್ಟಪಡತ್ತಾರೋ ಬೇಡ. ರೆಸಿಪಿ ಯಾವ ಥರನಾಗಿ ಬರ್ತೈತೆ ಅಂತೇಳಿ ತೋರಿಸ್ತೇನೆ ನಿಮ್ಗೆ. ಆಮೇಲೆ ಫ್ರೆಂಡ್ಸ ವಿಡಿಯೋನ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್, ಶೇರ್, ಕಾಮೆಂಟ ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ ಫ್ಯಾಮ್ಲಿಗೆ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಕೆ ಹಚ್ಚಿ. ನಿಮ್ಮ ಮನೆ ಮಗಳ ಸಪೋರ್ಟ್ ಮಾಡಿ ಬೆಳೆಸ್ರಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಮಸಾಲೆ ಪುರಿ ಬೇಕಾಗೋ ಸಾಮಾನುಗಳು: ಲವಂಗ, ದಾಲ್ಚಿನ್ನಿ, ಮೆಣಸಿನ ಕಾಳು, ಆಮೇಲೆ ಬಡಸೊಪ್ಪು, ಬೆಳ್ಳುಳ್ಳಿ, ಹಸಿ ಶುಂಠಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿ. ಇವು ಸ್ವಲ್ಪ ಖಾರ ಕಡಿಮೆ ಇದಾವನ್ನ ನಾ 5 ಮೆಣಸಿನ್ಕಾಯಿ ತೊಗೊಂಡೇನಿ. ಆಮೇಲೆ ಇದು ಟೊಮೆಟೊ, 1 ದೊಡ್ಡ ಟೊಮೆಟೊ ತೊಗೊಂಡೀನಿ. ಹುಳಿ ಜಾಸ್ತಿ ಇಷ್ಟಪಡೋರು 2 ಟೊಮೆಟೊ ತೊಗೊಬೋದು. ಆಮೇಲೆ 2 ಉಳ್ಳಾಗಡ್ಡಿ ತೊಗೊಂಡೇನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡೇನಿ. ಇದು ಬಟಾಟೆ ಸ್ಮ್ಯಾಶ್ ಮಾಡಿಟ್ಟೇನಿ. ಇವಾಗ ಇಷ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಇವನ್ನ ಫ್ರೈ ಮಾಡ್ಕೊಂಡು ಆಯಿಲ್ದಾಗ ಫ್ರೈ ಮಾಡ್ಕೊಂಡು ಅವನ್ನ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಬಟಾಣಿ ಕುದಿಸಿ ಇಟ್ಕೊಂಡೇನಿ. ಫುಲ್ ಕುದ್ದಾವೆ, ಇವಾಗ ಫುಲ್ ಹಣ್ಣು ಕುದ್ದಾವು. ಈ ಟೈಪ್ ಆಗಬೇಕು. ಇವನ್ನ ಫಸ್ಟ್ ಇವನ್ನ ಫ್ರೈ ಮಾಡ್ಕೊತೀನಿ. ಆಮೇಲೆ ನಿಮಗೆ ಅದೇನು ಮಾಡ್ಬೇಕನ್ನ ತೋರಿಸ್ತೀನಿ. ಇವಾಗ ಇದು ಕಡಾಯಿಗೆ ಇಟ್ಟೇನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ. ಸ್ವಲ್ಪ 2 ಸ್ಪೂನ್ದಷ್ಟು ಎಣ್ಣೆ ಹಾಕೋಣ. ಅದಕ್ಕೆ ಇವಾಗ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಲವಂಗ, ದಾಲ್ಚಿನ್ನಿ, ಮೆಣಸಿನ್ಕಾಳು ಹಾಕೋಣ. ಲವಂಗ, ಶುಂಠಿ, ಆಮೇಲೆ ದಾಲ್ಚಿನ್ನಿ, ಮೆಣಸಿನ್ಕಾಳು, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನ್ಕಾಯಿ ಇವಿಷ್ಟನ್ನ ಫಸ್ಟ್ ಫ್ರೈ ಮಾಡ್ಕೊಂಡಿವನ್ನ.
ಇವಾಗ ಇವು ಬಡೆ ಸೊಪ್ಪು ಇದ್ದಲ್ಲ, ಸೋಂಪು ಅಂತಿರಲ್ಲ ನೀವು, ಅವಕ್ಕೆ ನಾವು ಬಡೆ ಸೊಪ್ಪು ಅಂತ ಕರಿತೀವಿ. ಇವಾಗ ಇವನ್ನ ಹಾಕೋಣ. ಒಂದು ಅರ್ಧ ಸ್ಪೂನ್ದಷ್ಟು ಹಾಕೋಬೇಕು ಅವನ್ನ. ಈ ಟೈಮ್ದಾಗ ಇದಕ್ಕೆ ಈ ಉಳ್ಳಾಗಡ್ಡಿ ಸೇರಿಸ್ಕೊಳ್ಳೋಣ. ಪಕ್ಕ ರೋಡ್ ಸೈಡ್ ಸಿಗ್ತೈತಲ್ರಿ ಮಸಾಲೆ ಪುರಿ, ಅದೇ ಥರನೇ ಟೇಸ್ಟ್ ಬರ್ತೈತಿ. ನಾ ಏನೇನು ಸಾಮಾನು ಹಾಕೀನಲ್ಲ ಅವನ್ನೆಲ್ಲ ಕರೆಕ್ಟ್ ಫಾಲೋ ಮಾಡಿ ನೀವು ಹಾಕಿದ್ರಂದ್ರೆ ಪಕ್ಕ ರೋಡ್ ಸೈಡ್ ಸಿಗೋ ಥರನೇ ಸಿಗ್ತೈತಿ ಟೇಸ್ಟ್. ಈ ಟೈಮ್ದಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸೇರಿಸ್ಕೊಳ್ಳೋಣ, ಅಂದರೆ ಬೇಗ ಮೆತ್ತಗಾಗಿರ್ತೈತಿ. ಫ್ರೆಂಡ್ಸ್, ಆ ವಿಡಿಯೋನ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಆ ವಿಡಿಯೋ ಪೂರ್ತಿ ವಿಡಿಯೋ. ಇವಾಗ ಟೊಮೆಟೊ ಸೇರಿಸ್ಕೊಂಡು ಟೊಮೆಟೊ ಪೂರ್ತಿ ಮೆತ್ತಗಾಗಬೇಕಿದೆ. ಪೂರ್ಣ ಮೆತ್ತಗಾಗೈತಿ. ಅವು ಟೊಮೆಟೊ ಎಲ್ಲ ಫುಲ್ ಮೆತ್ತಗಾಗ್ಯಾವು. ಇವಾಗ ಅದನ್ನ ಕೆಳಗೆ ಇಳಿಸ್ಕೊಂಡು ಆರ್ಲಿ ಇದು ಸ್ವಲ್ಪ ಆರುತನ. ಇದು ಬಟಾಟಿ ಇದ್ರೊಳಗೆ ಹಾಕೀನಿ. ಈ ಬಟಾಟಿ ವಟಾಣಿ ಕಾಳು ಎರಡು ಮಿಕ್ಸ್ ಮಾಡೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಈ ವಟಾಣಿ ಕಾಳು ಫುಲ್ಲ ಇವನ್ನ ಪೇಸ್ಟ್ ಮಾಡ್ಕೋಬಾರ್ದು. ಇವು ರೋಡ್ ಸೈಡ್ ಸಿಗೋದನ್ನು ನೋಡಿದಿರಲ್ಲ ನೀವು, ವಟಾಣಿ ಕಾಳು ಹಂಗೆ ಇರ್ತಾವೆ. ಅದಕ್ಕೆ ಈ ವಟಾಣಿ ಕಾಳು ಮಿಕ್ಸಿ ಮಾಡ್ಕೋಬಾರ್ದು. ಆಮೇಲೆ ಸ್ವಲ್ಪ ನಾ ವಟಾಣಿ ತೆಗೆದು ಇಟ್ಕೊಂಡೀನಿ. ಇದನ್ನು ಪೇಸ್ಟ್ ಮಾಡ್ಕೋಬೇಕು, ಅದಕ್ಕೆ ಹಾಕೋಬೇಕು. ಇದನ್ನ ಇವಾಗ ಇದು ಆರಿದ ನಂತರ ಇದನ್ನ ಮಿಕ್ಸಿ ಮಾಡ್ಕೊಂಡು ಬಂದು ನಿಮಗೆ ಸಿಗ್ತೇನೆ. ಇವಾಗ ಇದಕ್ಕೆ ಕೊತ್ತಂಬರಿ ಹಾಕೋತೀನಿ ಈ ಮಿಕ್ಸಿ ಮಾಡೋದ್ರಾಗ. ಫ್ರೆಂಡ್ಸ್, ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ ಪುದೀನೂ ಇದು ಕೊತ್ತಂಬರಿ ಎಷ್ಟು ತೊಗೊತಿಲ್ಲ ಆ ಥರ ಅರ್ಧದಷ್ಟು ಪುದೀನ ತೊಗೋಬೇಕು. ನಾವು ಪುದೀನ ಯೂಸ್ ಮಾಡೋಂಗಿಲ್ಲ, ಯಾಕಂದರೆ ಆ ಪುದೀನ ಫ್ಲೇವರ್ ನನ್ನ ಮಕ್ಕಳಿಗೆ ಇಷ್ಟ ಆಗಂಗಿಲ್ಲ. ಅದಕ್ಕೆ ಅದನ್ನ ಪುದೀನ ಯೂಸ್ ಮಾಡಿಲ್ಲ. ಇವಾಗ ಇದನ್ನಿಷ್ಟ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ಮಿಕ್ಸಿ ಮಾಡ್ಕೊಂಬಂದು ನಿಮ್ಗೆ ತೋರಿಸ್ತೀನಿ ಮತ್ತೆ. ಫ್ರೆಂಡ್ಸ್, ಇದು ಇವಾಗ ಅದು ಮಿಕ್ಸಿ ಮಾಡ್ಕೊಂಡು ಬಂದೀನಿ. ಈಗ ಇಲ್ಲಿ ತವೆ ಕಾಯಕ್ಕಿಟ್ಟೀನಿ, ಅದಕ್ಕೆ ಎಣ್ಣೆ ಹಾಕೀನಿ. ಇದಕ್ಕೆ ಈಗ ಗರಂ ಮಸಾಲ, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ ಇವನ್ನಿಷ್ಟು ಇವಾಗ ಹಾಕ್ಕೊಂಡು ಇದಕ್ಕೆ ಫಸ್ಟ್ ಅರಿಶಿನ ಪುಡಿ ಹಾಕೋಣ. ಗರಂ ಮಸಾಲ ಒಂದೊಂದು ಸ್ಪೂನ್ ಹಾಕ್ರಿ. ಹಸಿ ಮೆಣ್ಸಿಗೆ ಹಾಕಿರ್ತೀವಿ, ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ನಾವು ಒಂದು ಸ್ಪೂನ್ ಅಷ್ಟೇ ತೊಗೊಂಡಿದ್ದು ಖಾರ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮೇನ್ ಇರೋದ ಇಲ್ಲೇ ಟ್ರಿಕ್. ಇದು ಹಸಿ ಘಾಟು ಇರ್ತೈತಲ್ಲ ಅದು ಪೂರ್ಣ ಹೋಗ್ಬೇಕು. ಇವಾಗ ಇದು ಪೂರ್ಣ ಇವಾಗ ಹೋದ ನಂತರ ಮತ್ತೆ ಸೀದಿಸ್ಬೇಡ್ರಿ ಯಾರು, ಪೂರ್ಣ ಹೋಗ್ಲಂತಂದ್ರೆ. ಇವಾಗ ಇದು ಮಿಕ್ಸಿ ಮಾಡ್ಕೊಂಡು ಬಂದದ ಇದ್ರೊಳಗೆ ಸೇರಿಸ್ಕೊಂಡು ಈಗ ಸ್ಮೆಲ್ ಬರತ್ತಲ್ಲ, ಈಗ ಅದು ತಿನ್ಬೇಕನ್ನೋ ಒಟ್ಟು ಇದನ್ನಾಗತ್ತೈತಿ, ಆಸೆ ಹುಟ್ಟೈತಿ. ಇವಾಗ ಇದು ಹಸಿ ವಾಸನೆ ಎಲ್ಲ ಹೋಗುತ್ತಾನ. ಇದಕ್ಕೆ ಸೈಡ್ ಎಲ್ಲ ಎಣ್ಣೆ ಬಿಟ್ಕೋಬೇಕು. ಅವಾಗ ಇದು ಕರೆಕ್ಟ್ ರೆಡಿ ಆಗೈತೆ ಅಂತ ತಿಳ್ಕೊಬೇಕು. ಇದು ಕುದಿಯಾಕತ್ತ ನಂತರ ಸೈಡ್ ಎಲ್ಲ ಎಣ್ಣೆ ಬಿಟ್ಕೋಕೆ ಸ್ಟಾರ್ಟ್ ಮಾಡ್ತೈತಿ. ಎಣ್ಣೆ ಬಿಟ್ಕೋಕತ್ತೆ ಕರೆಕ್ಟ್ ರೆಡಿ ಆಗೈತೆ ತಿಳ್ಕೊಂಡು ಅದು ಕರೆಕ್ಟ್ ರೆಡಿ ಆಗೈತಿ. ಈಗ ಇದಕ್ಕೆ ಇದು ಚಾಟ್ ಮಸಾಲ ಐತಿ. ಚಾಟ್ ಮಸಾಲ ಒಂದು ಸ್ಪೂನ್ದಷ್ಟು ತೊಗೊಂಡೀನಿ. ಆಮೇಲೆ ಇದು ತವಾ ಫ್ರೈ ಮಸಾಲ ಸಿಗ್ತೈತಲ್ಲ, ಆ ತವಾ ಫ್ರೈ ಮಸಾಲ ಹಾಕ್ಕೋಬೇಕು. ಈಗ ಒಂದೊಂದು ಸ್ಪೂನ್ ಎರಡು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಸ್ವಲ್ಪ ಕುದಿಲಿ ಇದ್ರೊಳಗಿದೆ. ಈಗ ನೋಡ್ರಿ ಕರೆಕ್ಟ್ ಹದ ಬಂತಿದ್ದಕ್ಕೀಗ. ಈ ಟೈಮ್ದಾಗ ಇದು ವಟಾಣಿ ಮತ್ತು ಬಟಾಟೆ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ
ಅದನ್ನು ಸೇರಿಸ್ಕೊತೀನಿ. ಈಗ ಕರೆಕ್ಟ್ ನಮಗೆ ಎಷ್ಟು ತಿಕ್ನೆಸ್ ಬೇಕು ನೋಡಿ ಅಷ್ಟು ನೀರು ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ನಮಗೆ ಇಷ್ಟು ಸಾಕು ತಿಕ್ನೆಸ್ಸ. ಈ ಟೈಮ್ದಲ್ಲೇ ನೀವು ಉಪ್ಪು ಖಾರ ಟೇಸ್ಟ್ ನೋಡ್ಕೊಂಡು ಹಾಕೋಬೋದು. ಇದು ಚೆನ್ನಾಗಿ ಕುದೀಲಿ. ಅಷ್ಟರೊಳಗೆ ಈ ಬಟಾಣಿ ತೆಗೆದಿಟ್ಕೊಂಡಿವಲ್ಲ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ಮಿಕ್ಸರ್ಗೆ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಅಷ್ಟರೊಳಗೆ ಇದು ಕುದೀತೈತಿ. ಬಂದದ ಇದ್ರೊಳಗೆ ಸೇರಿಸ್ಕೊಂಡು ನೋಡ್ರಿ ಇಷ್ಟು ಹದ ಸಾಕ. ಇದಕ್ಕೆ ತೆಳಗೆ ಅದ್ರ ಟೇಸ್ಟ್ ಹತ್ತಂಗಿಲ್ಲ, ಅದ ಗಟ್ಟಿ ಆದ್ರೂ ಟೇಸ್ಟ್ ಆಗಂಗಿಲ್ಲ. ಇದು ಕರೆಕ್ಟ್ ಒಂದು ಹದಕ್ಕೆ ಐತಿ. ಇವಾಗ ಇಷ್ಟು ತಿಕ್ನೆಸ್ ಇದ್ರೆ ಸಾಕ್ರಿ. ಇವಾಗ ಇದು ಕರೆಕ್ಟ್ ಉಪ್ಪು ಖಾರ ಕರೆಕ್ಟ್ ಆಗೈತಿ. ಇದೊಂದು ಸ್ವಲ್ಪ ಕುದೀಲಿ ಫ್ರೆಂಡ್ಸ. ಈಗ ಪುರಿನ ಇದ್ರಾಗ ಹಾಕೊಳ್ಳೋಣ. ಇದ್ರ ಮೇಲೆ ಇದು ಪುರಿ ಕಟ್ ಮಾಡಿ ಇಟ್ಕೊಂಡೀನಿ. ಇದ್ರ ಮೇಲೆ ಈಗ ಮಸಾಲೆ ಹಾಕೊಳ್ಳೋಣ. ಇದು ನೋಡ್ರಿ ಎಷ್ಟು ಚಂದ ಕುದೈತಿ. ಈಗ ಮನೆಯೆಲ್ಲ ಘಮ 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 ಸ್ಮೆಲ್ ಬರತೈತಿ. ಅಲ್ಲಿ ರೋಡ್ ಮೇಲೆ ನಮ್ಮ ಕೆಲಸ ಹುಡುಗರು ಬಂದಾವ, ಹೊರಗಡೆ ಕೆಲಸ ಮಾಡತ್ತಾರು. ಎಷ್ಟು ಸ್ಮೆಲ್ ಬರತೈತಿ. ಹುಡುಗರು ಏನು ಮಾಡತ್ತಾರ ಅಕ್ಕ ಅಂತೇಳಿ ಇದನ್ನು ಮಾಡತ್ತಾವು. ಈಗ ಈ ಪುರಿ ಮೇಲೆ ಹಾಕೊಳ್ಳೋಣ ಇದು ಮಸಾಲೆ ಹಾಕ್ಕೊಂಡು ಈಗ ಇದ್ರ ಮೇಲೆ ಉಳ್ಳಾಗಡ್ಡಿ, ಸೇವ, ಆಮೇಲೆ ಕೊತ್ತಂಬರಿ ಸೊಪ್ಪು. ಇಷ್ಟ ಆಯ್ತು ನೋಡ್ರಿ ಫ್ರೆಂಡ್ಸ. ಮಸಾಲೆ ಪುರಿ ಎಲ್ಲರೂ ನಾ ಮಾಡಿದ ರೀತಿಯಲ್ಲಿ ಮಾಡಿರಿ. ಟೇಸ್ಟ್ ಹೆಂಗಾಗಿತ್ತು ಅನ್ನೋದು ಹೇಳೋದು ಮರಿಬೇಡ್ರಿ. ಟೇಸ್ಟ್ ನೋಡಿ ಒಂದು ಲೈಕ್, ಕಾಮೆಂಟ, ಶೇರ ಮಾಡೋದಕ್ಕೆ ಮರ್ಯಾಕೊಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಂತ ಮತ್ತೊಂದು ಸರಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಪ್ಲೀಸ್ ಒಂದು ಸಲ ಎಲ್ಲರೂ ಮನ್ಯಾಗ ಟ್ರೈ ಮಾಡಿರಿ.